ಆ್ಯಕ್ಚುಲಿ ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ಒಂದು ಫ್ರೀ ರೋಡ್ ಇದೆ. ಅಲ್ಲಿ ಈ ಒಂದು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ರೋಡ್ ಬಂದ್ಬಿಟ್ಟು ಏನೈತೆ ಗೊತ್ತಾಗೋದು ಸೈಕಾಗೈತೆ ಅಂದ್ಕೊಳ್ಳಿ. ಸೊ ಸ್ವಲ್ಪ ಜನನೇ ಇಲ್ಲಿ ಓಡಾಡೋದು, ಒಂದೆರಡು ಮೂರು ಗಾಡಿಗಳು ಓಡಾಡ್ತವೆ ಅಷ್ಟೇ. ಸೊ ಫ್ರೀಯಾಗಿ ಇವತ್ತು ವೀಡಿಯೋ ಮಾಡೋವಂಥ ಚಾನ್ಸ್ ಸಿಕ್ಕಿದೆ. ಐ ಥಿಂಕ್ ಇದನ್ನು ಮಿಸ್ ಮಾಡಬಾರ್ದು ಅಂತ ಹೇಳಿ. ಏನಪ್ಪ ಅಂದರೆ ತುಂಬ ಜನ ಇದನ್ನು ಟ್ರೈ ಮಾಡಿರ್ತಾರೆ ಅಫ್ಕೋರ್ಸ್ ಅಲ್ವಾ. ಏನಂದರೆ ಟೈಟಲಲ್ಲೇ ಒಂದು ವಿಷಯ ಇರುತ್ತೆ, ತಂಬೆಲಲ್ಲೇ ಒಂದು ವಿಷಯ ಇರುತ್ತೆ, ವೀಡಿಯೋಲ್ಲೇ ಒಂದು ವಿಷಯ ಇರುತ್ತೆ. ಇದನ್ನೆಲ್ಲ ಇನ್ಮೇಲೆಲ್ಲ ಟ್ರೈ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ವೀಡಿಯೋ ಮಾಡಿ ಐ ಥಿಂಕ್ 1 ವರ್ಷನೇ ಆಗಿರುತ್ತೆ, ಸೊ ಹೆಚ್ಚು ಕಡಿಮೆ. ಸೊ ಅಲ್ಲಿ ನಾನೊಂದು ಮಿಸ್ ಮಾಡಿಬಿಟ್ಟಿದ್ದೆ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ. ಏನಂದರೆ ಇವಾಗ ಆರ್ಟಿಫಿಷಿಯಲ್ ಏನಿದೆ ಅದು ಯೂಟ್ಯೂಬ್ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲೇ ನಮ್ಮ ಕರೆಕ್ಷನ್ನು ಏನೇನು ಮಿಸ್ಟೇಕ್ಸ್ ಮಾಡಿರ್ತೀವಿ ಇವೆಲ್ಲ ಅವರು ಚೆಕ್ಔಟ್ ಮಾಡೋದು. ಸೊ ಇದರಲ್ಲಿ ಎಲ್ಲವೂ ಹಿಡ್ದಾಕ್ಬಿಡ್ತಾರೆ. ನೀವೇನ ಅಬ್ನಾರ್ಮಲಲ್ಲಿ ತಂಬೆಲಲ್ಲಿ ಇಡೋದಾಗಿರಲಿ, 18+ ಕಂಟೆಂಟ್ನ ಶೇರ್ ಮಾಡೋದಾಗಿರಲಿ, ಪ್ರತಿಯೊಂದೊಂದು ವಿಷಯನೂ ಪ್ರಾಪರಾಗಿ ಅವ್ರು ನೋಟ್ ಮಾಡ್ತಾರೆ. ಸೊ ಇನ್ಮೇಲಿಂದ ಇವು ಯಾವುದೂ ಮಾಡಬಾರ್ದು ಅಂತ ಒಂದು ಚಿಕ್ಕದಾಗಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನೊಂದು ವೀಡಿಯೋ ಚಿಕ್ಕದಾಗಿ ಮಾಡೋಣ ಅಂತ ಹೇಳಿ ಈ ಒಂದು ವೀಡಿಯೋನ ತಂದಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿರುತ್ತೆ. ಏನಿಲ್ಲ ಗುರು, ತುಂಬ ದೊಡ್ಡದಾಗಿ ಹೇಳೋಕ್ಕೆಲ್ಲ ಆಗಲ್ಲ, ಚಿಕ್ಕದಾಗಿ ಹೇಳ್ಬೋದು. ಇಂಥದ್ದು ಮಾಡ್ಬೋದು, ಇಂಥದ್ದು ಮಾಡಬಾರ್ದು ಅಂತ ಒಂದು ವಿಷಯ ಇದೆಯಲ್ಲ, ಅದನ್ನೆಲ್ಲ ತಮ್ಮೇಲಲ್ಲಿ ಟ್ರೈ ಮಾಡಬಾರ್ದು ಅಷ್ಟೇ. ಇದ್ರ ಬಗ್ಗೆ ತುಂಬ ದೊಡ್ಡದಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಚಿಕ್ಕದಾಗೆ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ರೀಸೆಂಟಾಗೆ ನಮ್ಮ ಮನೇಲಿ ಎಲ್ಲರೂ ಊರಿಗೆ ಹೋಗಿದ್ರು. ಊರಲ್ಲಿ ಚಿಕ್ಕ ಫಂಕ್ಷನ್ ಅಂತ ಹೇಳ್ಬೋದು, ಜಾತ್ರೆ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆಲ್ರೆಡಿ ನಾನು ಈ ದೇವ್ರದ್ದು ಬಗ್ಗೆ ಎಲ್ಲ ಶೇರ್ ಮಾಡಿರ್ತೀನಿ ನನಗೆ ಗೊತ್ತಿದ್ದಂಗೆ. ಸೊ ಆ ಥರ ವೀಡಿಯೋನೇ ನನ್ನ ತಂಗಿಗೆ ಹೇಳಿದ್ದೆ, ಚಿಕ್ಕ ಕ್ಲಿಪ್ಪಾಗೆ ಶೂಟ್ ಮಾಡು ಅಂತ. ಸೊ ಆ ಕ್ಲಿಪ್ಸ್ನ ನಾನು ಜಾಯಿನ್ ಮಾಡಿ ಒಂದು ವ್ಲಾಗ್ ಥರ ಮಾಡೋಣ ಅಂತ ಇದ್ದೀನಿ. ಸೊ ಐ ಹೋಪ್ ನೆಕ್ಸ್ಟು ವ್ಲಾಗ್ ಬರುತ್ತೆ ನಿಮಗೆ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ. ಓಕೆ ಗುರು, ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಏನು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡ್ತೀವಿ ಅಂತೇಳಿ ತುಂಬಾ ಖುಷಿ ಆಗುತ್ತೆ. ಓಕೆ ಗುರು, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್. ಸೀರಿಯಸ್ಸಾಗಿ ನಾನು ವೀಡಿಯೋ ಶುರು ಮಾಡಿದಾಗ ಇಲ್ಲೇನು ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಇವಾಗ ನೋಡಿದ್ರೆ ಒಂದಷ್ಟು ಗಾಡಿಗಳು ಓಡಾಡ್ತಾ ಇದೆ. ಈ ನಾಯ್ಸಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನ ಇಲ್ವಾ ಅಂತಲೇ ಸೀರಿಯಸ್ಸಾಗಿ ಗೊತ್ತಿಲ್ಲ. ಆ್ಯಂಡ್ ಸಾರಿ ಗೈಸ್, ಸಿಗುವ ನೆಕ್ಸ್ಟ್ ವೀಡಿಯೋಸಲ್ಲಿ.